ಹಾಸನ ಜಿಲ್ಲೆಯ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ನಾವೀಗ ಹೇಮಾವತಿ ಜಲಾಶಯದ ಪಕ್ಕದಲ್ಲಿದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ. ಈ ಜಲಾಶಯದ ಗರಿಷ್ಠ ಸಾಮರ್ಥ್ಯ 37 TMC. ಈಗ ಸದ್ಯ ಜಲಾಶಯ 31 TMC ನೀರು ತುಂಬಿದೆ. ಇನ್ನು ಕೇವಲ 6 ಅಡಿ ಮಾತ್ರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಇರೋದು. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಗೊರೂರಿನ ಹೇಮಾವತಿ ಜಲಾಶಯ. ಈ ಜಲಾಶಯದಲ್ಲಿ ಸಂಪೂರ್ಣವಾಗಿ ಯಾವ ಭಾಗದಲ್ಲಿ ನೋಡಿದರೂ ಸಹ ನೀರು ಕಾಣಿಸ್ತಾ ಇದೆ. ಸುತ್ತಲೂ ನೀರಿನಿಂದ ಕೂಡಿದೆ ಜಲಾಶಯ. ಈ ಬಾರಿ ಜುಲೈನಲ್ಲೇ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಸಂಪೂರ್ಣ ಭರ್ತಿಯಾಗೋದಕ್ಕೆ ಕೇವಲ 6 ಅಡಿ ಮಾತ್ರ ಬಾಕಿ ಇದೆ. ಕಳೆದ ಒಂದು ವಾರದಿಂದ ಮಲೆನಾಡು ಸಕಲೇಶಪುರ ಹಾಗೂ ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಜಲಾಶಯಕ್ಕೆ ಬರೋಬ್ಬರಿ 35,000 ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ. ಹೀಗಾಗಿ ಜಲಾಶಯ ಕೇವಲ 6 ಅಡಿ ಮಾತ್ರ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಬಾಕಿ ಉಳಿದಿದೆ. ಇನ್ನೆರಡು ದಿನಗಳಲ್ಲಿ ಇದೇ ರೀತಿಯ ಮಳೆ ಬಂದರೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಈಗಾಗಲೇ ಜಲಾಶಯದ ಕೆಳಭಾಗದಲ್ಲಿರುವಂತಹ ಗ್ರಾಮಗಳ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ಸಹ ನೀಡಿದ್ದಾರೆ. ಯಾವ ಸಂದರ್ಭದಲ್ಲಾದರೂ ಗೊರೂರು ಹೇಮಾವತಿ ಜಲಾಶಯದಿಂದ ನೀರನ್ನು ಹೊರಗೆ ಬಿಡಬಹುದು. ಹೀಗಾಗಿ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅನ್ನುವಂತಹ ಸೂಚನೆಯನ್ನು ಸಹ ಈಗಾಗಲೇ ಹಾಸನ ಜಿಲ್ಲಾಡಳಿತ ನೀಡಿದೆ. ನೀವಿಲ್ಲಿ ಮತ್ತೊಂದು ಭಾಗದ ದೃಶ್ಯಗಳನ್ನು ನೋಡ್ಬೋದು. ಒಂದು ಕಡೆ ಕೋನಾಪುರ ದೇಗುಲ ಇದೆ. ಇನ್ನು ಈ ಹಿಂಭಾಗದಲ್ಲಿ ಸುತ್ತಲೂ ಸಹ ನೀರಿನಿಂದ ಜಲಾಶಯದ ಸಮೀಪ ಜಲಾವೃತಗೊಂಡಿರೋದನ್ನು ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೀರು ನೀರು ಅನ್ನುವಂತಹ ಸದ್ಯದ ಚಿತ್ರಣ ಈಗ ಜಲಾಶಯದಲ್ಲಿ ಕಂಡು ಬರ್ತಾ ಇದೆ. 2,922 ಅಡಿ ಗರಿಷ್ಠ ಜಲಾಶಯದ ಮಟ್ಟ. ಈಗ 2,916 ಅಡಿ ಜಲಾಶಯದಲ್ಲಿ ಈಗ ಸದ್ಯ ನೀರಿದೆ. ಕೇವಲ 6 ಅಡಿ ಮಾತ್ರ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಬೇಕಾಗಿರುವಂತಹ ನೀರು. ಬೇಲೂರು, ಸಕಲೇಶಪುರ ಹಾಗೂ ಮೂಡಿಗೆರೆ ಭಾಗದಲ್ಲಿ ನಿರಂತರವಾಗಿ ಈಗಲೂ ಸಹ ಮಳೆ ಸುರಿತಾ ಇದೆ. ಯಾವ ಸಂದರ್ಭದಲ್ಲಾದರೂ ಸಹ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವ ಸಾಧ್ಯತೆ ಸದ್ಯ ಇದೆ. ಅದರಲ್ಲೂ ಜುಲೈ ತಿಂಗಳಿನಲ್ಲೇ ಹೇಮಾವತಿ ಜಲಾಶಯ ಭರ್ತಿಯಾಗಿರುವುದು ರೈತರಲ್ಲಿ ಹಾಗೂ ಹಾಸನ ಜಿಲ್ಲೆಯ ಜನರಲ್ಲಿ ಹರ್ಷವನ್ನು ಉಂಟು ಮಾಡಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.